ಒಂದು ಹೊಸ ಜಾಗಕ್ಕೆ ಹೋಗ್ತಿದ್ದೀವಿ. ಒಂದು ರಿಮೋಟ್ ಏರಿಯಾನೇ ಅನ್ಬೇಕು ಇದನ್ನು. ಇಲ್ಲಿ ಜನ ಕೂಡ ವಾಸ ಮಾಡ್ತಾರಂತೆ. ಒಂದು 5-6 ಮನೆಗಳಿದ್ದಾವೆ, ಒಂದಿಷ್ಟು ಕುಟುಂಬಗಳಿದ್ದಾವೆ ಈ ಬೆಟ್ಟದ ಮೇಲೆ. ನೋಡೋಣ ಅಂತ ಇವತ್ತು ನಮ್ಮ ಟೀಮ್ ಕಿಷ್ಕಿಂಧ ಯೂತ್ ಟ್ರೆಕ್ಕಿಂಗ್ ಕ್ಲಬ್ ಎಲ್ಲರೂ ಹೋಗ್ತಿದ್ದೀವಿ. ಅಲ್ಲಿ ಜನ ಹೇಗೆ ವಾಸ ಮಾಡ್ತಾರೆ, ಅಲ್ಲಿ ವಾತಾವರಣ ಏನು, ಅಲ್ಲಿ ಪ್ರಕೃತಿ ಆಗಿದೆ, ಒಂದು ಟ್ರೆಕ್ಕಿಂಗ್ ಜೊತೆಗೆ ಅವ್ರ ಜೀವನ ಕೂಡ ನೋಡಿ ಬರೋಣ ಅಂತ ಹೋಗ್ತಿದ್ದೀವಿ. ಇದು ಹೇಮಗುಡ್ಡದ ಕೋಟೆ, ಕುಮಾರರಾಮ ಕಂಪಲ್ ರಾಯನ್ ಕಾಲದಾಗಿಂದನೂ ಇರ್ತಕ್ಕಂಥ ಒಂದು ಕೋಟೆ. ಸೊ ಅಲ್ಲಿ ಕಾಣಿಸುತ್ತಲ್ಲ ಹೇಮಗುಡ್ಡ ದುರ್ಗಾದೇವಿ ಗುಡಿ. ಸ್ನೇಹಿತರೆ, ನಾವಿವತ್ತು ಕಿಷ್ಕಿಂಧ ಚಾನಲ್ದೊಂದಿಗೆ ಒಂದು ಆಯಕಟ್ಟಿನ ಪ್ರದೇಶ ಅಂತ ಹೇಳ್ಬೋದು. ಅದು ಹೇಮಗುಡ್ಡ ಪ್ರದೇಶ. ಹೇಮಗುಡ್ಡ ಯಾಕೆಂದರೆ ನಮಗೆ ಐತಿಹಾಸಿಕ ಭಾಳಷ್ಟು ಮಹತ್ವ ಆಗುತ್ತೆ ಅಂತಂದರೆ, ಮಾನವನ ಇತಿಹಾಸದ ಪೂರ್ವ ನೆಲೆಯೊಂದಿಗೆ ನಂತರದಲ್ಲಿ ರಾಜಾಳ್ವಿಕೆ ಸಮಯದಲ್ಲಿ ಗಂಡುಗಲಿ ಕುಮಾರರಾಮನ ಆದಿಯಾಗಿ ನಂತರ ವಿಜಯನಗರ ಅರಸರು ಕೂಡ ಈ ಒಂದು ಕೋಟೆಯನ್ನು ಆಶ್ರಯಿಸ್ತಾರೆ. ಯಾಕೆ ಇಷ್ಟೊಂದು ನಿಗೂಢ ಆಗುತ್ತೆ ಅಂತಂದರೆ, ಇಲ್ಲಿ ಬಂದರೆ ಯಾರೂ ಕೂಡ ಶತ್ರುಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥ ಮಾತೇ ಇಲ್ಲ. ಯಾಕೆಂದರೆ ನಾವು ಇತಿಹಾಸವನ್ನು ಗಮನಿಸಿದರೆ ಔರಂಗಜೇಬನಂಥ ಮಹಾನ್ ಪರಾಕ್ರಮಿ ಇಡೀ ಅಖಂಡ ಭಾರತ ಆಳ್ತಕ್ಕಂಥವ್ನು ಬಂದರೂ ಕೂಡ ಅವರು ಇಲ್ಲಿದ್ದವ್ರನ್ನ ಸೆರೆ ಹಿಡಿಯೋಕ್ಕೆ ಸಾಧ್ಯನೇ ಆಗಲ್ಲ. ಅಂಥ ಒಂದು ಜಾಗಕ್ಕೆ ನಾವು ಇವತ್ತು ಬಂದಿದ್ದೀವಿ. ಇಲ್ಲಿ ಇನ್ನೂ ಕೂಡ ಮಾನವನ ಪೂರ್ವದ ಇತಿಹಾಸದ ನೆಲೆಯನ್ನು ಗಮನಿಸೋದಲ್ಲದೆ ಮತ್ತೆ ಇಲ್ಲಿರ್ತಕ್ಕಂಥ ಜನ ತಮ್ಮನ್ನು ತಾವು ಹೊರ ಜಗತ್ತಿಗೆ ತೋರಿಸ್ಕೊಳ್ಳದೆ ಇಲ್ಲೇ ತಮ್ಮ ಮನೆಗಳನ್ನು ಕಟ್ಕೊಂಡು ಇಂದಿಗೂ ಕೂಡ ಜೀವನ ನಡೆಸ್ತಕ್ಕಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಇಲ್ಲಿ ಈ ಸ್ಥಳದಲ್ಲಿ ಸುಮಾರು 12ಕ್ಕೂ ಹೆಚ್ಚು ಕುಟುಂಬಗಳು ನೆಲೆಗೊಂಡಿದ್ದವು. ಆದರೆ ಈ ಒಂದು ಕಾಲಾನಂತರದಲ್ಲಿ ಆಧುನಿಕ ಜಗತ್ತಿಗೆ ಅವರು ಹೊರ ಜಗತ್ತಿಗೆ ನಡೆದು ಈಗ ಬೇರೆ ಬೇರೆ ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ತಮ್ಮ ಮೂಲ ನೆಲೆಯನ್ನು ಬಿಡಲಾರದೆ ಇನ್ನೂ ಸಾಕಷ್ಟು ಜನ ಇಲ್ಲಿದ್ದಾರೆ. ಆಗ ಇಲ್ಲಿ ಸ್ಥಳೀಯರ ಒಂದು ಮಾಹಿತಿ ಪ್ರಕಾರ ಇದನ್ನು ಜಮೀನ್ದಾರಿಕೆ ಕ್ಯಾಂಪ್ ಅಂತ ಕರೀತಾರೆ. ಈ ಪ್ರದೇಶದಲ್ಲಿ ಸಾಕಷ್ಟು ದೇವಸ್ಥಾನಗಳಿದ್ದಾವೆ. ಹಾಗೆ ಇಲ್ಲಿ ಏಳುಗುಡ್ಡದ ತಿಮ್ಮಪ್ಪ ಅಂತ ಇದ್ದೀವಿ. ನಾವು ಇವತ್ತು ಬಂದಿರೋದೇ ಆ ಸ್ಥಳಕ್ಕೆ. ಬನ್ನಿ, ಆ ತಿಮ್ಮಪ್ಪನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಗೆ ಅಲ್ಲೇ ತೋರಿಸ್ಕೊಡ್ತೀವಿ. ನೋಡಿ, ಇಲ್ಲಿರ್ತಕ್ಕಂಥ ಜನರಿಗೆ ಇದೇ ನೀರಿನ ಆಸರೆ. ಇದೇ ನೀರನ್ನು ಇವರು ಕುಡಿಯೋದಕ್ಕೆ ಮತ್ತು ಬಳಕೆಗೆಲ್ಲ ಬಳಸ್ಕೊಂಡು ಅವ್ರ ಜೀವನಗಳನ್ನ ಇಲ್ಲೇ ಮಾಡ್ತಿದ್ದಾರೆ. ಸೊ ಈ ನೀರಿಂದನೇ ಇವ್ರ ಜೀವನಗಳು ಇಲ್ಲಿ ನಡೆಯುತ್ತೆ. ಒಂದು ರೀತಿ ನ್ಯಾಚುರಲ್ ಆಗಿರೋ ನೀರಿನ ಸೋರ್ಸನ್ನು ಬಳಸ್ಕೊಂಡೇ ಜೀವನ ಮಾಡ್ತಾರೆ. ಕುಡಿಯೋದಕ್ಕೂ ಮತ್ತು ಬಳಕೆಗೂ ಎಲ್ಲ ಇದೇ ನೀರು ಬಳಸ್ತಾರೆ. ಸೊ ಇವತ್ತು ನಮ್ಮ ತಂಡ ಇಲ್ಲಿ ವಾಸ ಮಾಡೋ ಜನರನ್ನು ಮಾತಾಡ್ಸೋಕ್ಕೆ ಮತ್ತು ಇಲ್ಲಿನ ಸುತ್ತಮುತ್ತ ಪರಿಸರ ನೋಡೋಕ್ಕೆ ಬಂದಿದ್ದೀವಿ. ಇಡೀ ನಮ್ಮ ಕಿಷ್ಕಿಂಧ ಯುವ ಚಾರಣ ಬಳಗ. ಇಲ್ಲಿ ಇವರು ಜೀವನ ಮಾಡೋ ಶೈಲಿ ಇದು. ಒಂದಿಷ್ಟು ಕುರಿಗಳನ್ನ ಸಾಕೊಂಡಿದ್ದಾರೆ. ಸೊ ಒಂದಿಷ್ಟು ಕುರಿ ಸಾಕಾಣಿಕೆ. ಇದೇ ಇವರ ಉಪಕಸುಬು ಅನ್ಬೋದು. ನಮ್ಮನ್ನು ಇವತ್ತು ಕರ್ಕೊಂಬಂದಿರೋರು ಬಸವರಾಜು. ಇವರು ಇದೇ ಜಾಗಕ್ಕೆ ಸಂಬಂಧಪಟ್ಟವರು, ಅಂದರೆ ಇವ್ರದ್ದೇ ಮನೆ ಅಂತೆ. ಸೊ ಇವಾಗ ಇವರು ಊರಲ್ಲೂ ಇರ್ತಾರೆ ಮತ್ತು ಇಲ್ಲೂ ಇರ್ತಾರೆ, ಎರಡೂ ಕಡೆ ಇರ್ತಾರೆ. ಸ್ನೇಹಿತರೆ, ಇವರು ವಾಸ ಮಾಡೋ ಮನೆ ಇದು. ಒಂದು ಸಣ್ಣದಾಗಿರೋ ಶೆಡ್ಡು ಬೆಟ್ಟದ ಮೇಲೆ. ಇದನ್ನೇ ಇವರೊಂದು ನೆಲೆ ಮಾಡಿಕೊಂಡು ಇಲ್ಲೇ ವಾಸ ಮಾಡ್ತಾರೆ. ಮಕ್ಕಳು, ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಎಲ್ಲರೂ ಇಲ್ಲೇ ವಾಸ ಮಾಡ್ತಾರೆ. ಬೆಟ್ಟದ ಮೇಲೆ ದೊಡ್ಡ ಒಂದು ಬಯಲು ಪ್ರದೇಶ. ಬಟ್ ಇವರು ಇಲ್ಲಿ ಈ ಥರ ಕೃಷಿ ಮತ್ತು ಈ ಕುರಿ ಸಾಕಾಣಿಕೆ ಮತ್ತು ಒಂದಿಷ್ಟು ಹೈನುಗಾರಿಕೆ ನಂಬಿಕೊಂಡು ಇವ್ರ ಜೀವನ ಇಲ್ಲೇ ಮಾಡ್ತಾರೆ. ಇವರು ಊಟ, ವಸತಿ, ನಿದ್ದೆ ಎಲ್ಲನೂ ಇಲ್ಲೇ ಕಳೀತಾರೆ. ಇದೆಲ್ಲ ನಮ್ಮ ತಂಡಕ್ಕೆ ಒಂದು ಹೊಸ ಅನುಭವ. ಈ ಥರ ಒಂದು ರಿಮೋಟ್ ಏರಿಯಾದಲ್ಲಿರ್ತಕ್ಕಂಥ ಜನರನ್ನ ಮಾತಾಡ್ಸೋದು. ಸೊ ಅದಕ್ಕೆ ಭಾಳ ಆಸಕ್ತಿಯಿಂದ, ಭಾಳ ಕುತೂಹಲದಿಂದ ಎಲ್ಲರೂ ಮಾತಾಡ್ತಿದ್ದಾರೆ ಒಬ್ರಿಗೊಬ್ರು. ಹಾಂ,
ನಮಸ್ಕಾರ. ನಾವು ಕಿಷ್ಕಿಂದೇವ ಚಾನಲ್ ಒಳಗೆ ಅಂತೇಳಿ ಪ್ರತಿ ಸಾರಿ ನಾವು ಸಾಕಷ್ಟು ಟ್ರೆಕ್ಕಿಂಗ್ ಮಾಡ್ತಿದ್ವಿ. ಈ ಬಾರಿ ಈ ಪ್ರದೇಶಕ್ಕೆ ಬರೋಣ, ಅಲ್ಲೊಂದಿಷ್ಟು ಜನವಸತಿ ಇದೆ ಅಂತಂದ್ರು. ತಮ್ಮ ಹಿನ್ನೆಲೆ ಏನು, ನೀವು ಯಾಕೆ ಇಲ್ಲಿ ಉಳ್ಕೊಂಡ್ರಿ? ಇವತ್ತೆಲ್ಲರೂ ಆಧುನಿಕ ಜಗತ್ತಿಗೆ ಆತರಿತಿದ್ದಾರೆ, ಆದ್ರೂ ಕೂಡ ನೀವು ಮೂಲ ಒಂದು ಇದನ್ನ ಬಿಟ್ಕೊಟ್ಟಿಲ್ಲಲ್ಲ, ಯಾಕೆ, ಏನು ತಮ್ಮ ಹಿನ್ನೆಲೆ? ಸರ್, ನಮ್ದು ಮೂಲತಃ ರಾಯಚೂರು ಡಿಸ್ಟಿಕ್ ದೇವದುರ್ಗ ತಾಲೂಕು ಸರ. ಸುಮಾರು ಹತ್ರ 100 ವರ್ಷಗಳ ಹಿಂದೆನೆ ನಾವು ಇಲ್ಲಿಗೆ ಬಂದಿರ್ತಕ್ಕಂಥದ್ದು. ನಮ್ಮ ಅಜ್ಜರ ಕಾಲದಲ್ಲಿದ್ದಾನೆ ಸುಮಾರು ಅಂತಿದ್ರೆ ನಮ್ಮ ಅಪ್ಪರ ತಂದೆಯರ ಅವರು ಇಲ್ಲೇ ಬಂದು ತೀರ್ಕೊಂಡಿದ್ದಾರೆ. ಹುಟ್ಟುತ್ತಾ ಅವ್ರು ಅಲ್ಲಿ, ಬಟ್ ತೀರ್ಕೊಂಡಿರೋದು ಇಲ್ಲಿ. ಸುಮಾರು 100 ವರ್ಷ ಹತ್ರ ಕಳೀತಿ ಸರ. ಬಟ್ ನಾವು ಅವಾಗಲಿದ್ದಾನೆ ಇಲ್ಲೇ ಬಂದು ಈ ಗುಡ್ಡಗಾಡದಲ್ಲಿ ಹೊಲಗಳು ಮಾಡೋಕ್ಕಂತಲೇ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅವಾಗಲಿದ್ದಾನೆ ಉಳಿಮೆ ಮಾಡ್ತಾ ಬರ್ತಾ ಇದ್ದೀವಿ. ಜೊತೆಗೆ 1995 ನಮಗೆ ಸಾಗುವಳಿ ಪತ್ರ ಅಂತ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಲ್ಲಿದ್ದ. ಬಟ್ ಇಲ್ಲಿವರೆಗಾದ್ರೂ ಯಾರು ಅಧಿಕಾರಿಗಳಾಗಲಿ ಯಾವುದೇ ರಾಜಕಾರಣಿ ವ್ಯಕ್ತಿಗಳಾಗಲಿ ನಮ್ಗೆ ಯಾವುದೇ ರೀತಿ ಸೌಲಭ್ಯ ಮಾಡಿಕೊಟ್ಟಿಲ್ಲ. ಕೊನೆಗೆ 2 ವರ್ಷದ ಹಿಂದೆ ಮೋಹನ್ ಸರ್ ಅಂತ ಇಒ ಸರ್ ಇದ್ದರು ನಮ್ಮ ತಾಲೂಕ್ ಪಂಚಾಯತಿ ಒಳಗಡೆ. ಅವ್ರು ಏನು ಬಂದರು, ಇಲ್ಲಿಗೆ ಬಂದು ನಮ್ಮನ್ನೆಲ್ಲರನ್ನು ವಿಸಿಟ್ ಮಾಡಿ ಒಂದು ಸೋಲಾರ್ನ ವ್ಯವಸ್ಥೆ ಮಾಡಿ ಒಂದು ರೇಡಿಯೋನ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಅದು ಬಿಟ್ಟಾದಮೇಲೆ ಯಾರೂ ನಮಗೆ ಯಾವುದೇ ಸೌಲಭ್ಯ ಮಾಡಿ ಕೊಟ್ಟಿಲ್ಲ ಸರ್. ಸೊ ಹಾಗಾಗಿ ನಾವು ಕೊನೆ ಚುನಾವಣೆಯಲ್ಲಿ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಗಂಗಾವತಿ ಕ್ಷೇತ್ರದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅಂತ ಒಬ್ಬರು ಬಂದರು. ಅವ್ರಿಗೆ ನಾವು ಮೊದಲನೇದ ಮನವಿ ಮಾಡಿದ್ದಿದೆ, ಸರ್ ನೋಡಿರಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಾವು ಗುಡ್ಡಗಾಡದಲ್ಲಿ ವಾಸ ಮಾಡ್ತಾ ಇದ್ದೀವಿ, ನಮಗೆ ಹೋಗೋಕ್ಕೂ ದಾರಿ ಸಮತೆ ಇಲ್ಲ, ನಡ್ಕೊಂಡು ಬರ್ಬೇಕು, ಒಂದೊಂದು ಕ್ವಿಂಟಲ್ 50 kg ನಾವು ಮೆಕ್ಕೆಜೋಳ ಆಗಲಿ ಜೋಳ ಆಗಲಿ ಸಜ್ಜಾಗಲಿ ಹೊತ್ಕೊಂಡೇ ಹೋಗ್ಬೇಕು, ನಮ್ಗೆ ದಾರಿ ವ್ಯವಸ್ಥೆ ಮಾಡಿಕೊಡ್ರಿ. ನಂತರ ಅಲ್ಲಿ ಉಳುಮೆ ಮಾಡ್ತಕ್ಕಂಥ ಭೂಮಿಗೆ ಹಕ್ಕುಪತ್ರ ಕೊಡ್ಸಿರಿ ಸರ್ ಅಂತ ಮನವಿ ಮಾಡಿದ್ವಿ. ಹತ್ರ 1.5 ವರ್ಷಕ್ಕೆ ಕಳಿತಿ ಅವ್ರು ಯಾವುದೇ ರೀತಿ ನಮ್ಗೆ ಸ್ಪಂದನೆ ಮಾಡಿಲ್ಲ. ಸೊ ಹಾಗಾಗಿ ಇನ್ನು ನಾವು ಏನು ಮಾಡ್ಬೇಕಂತ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಸರ್. ಸ್ನೇಹಿತರೆ ಕೇಳಿದ್ರಲ್ಲ, ಯಾಕಂದರೆ ಸರ್ಕಾರಗಳು ಈ ಮೂಲ ನಿವಾಸಿಗಳನ್ನ ಒಕ್ಕಲೆಬ್ಸ್ತಕ್ಕಂಥ ಕೆಲಸ ಮಾಡ್ತವೆ. ಯಾಕಂದರೆ ನಮಗೆ ಅರಣ್ಯ ಕಾಯ್ದೆ ಅನ್ನುವಂಥದ್ದು ತೂಗುಗತ್ತಿ. ಯಾಕಂದರೆ ಇಲ್ಲಿ ಗಿಡಗಳು ಕಡಿತಾರೆ, ಪ್ರಾಣಿಗಳು ಬೇಟೆ ಆಡ್ತಾರೆ ಅಂತಂದ್ಬಿಟ್ಟು. ಯಾಕಂದರೆ ನಮಗೆ ಇವರು ಕೂಡ ಮೂಲ ನಿವಾಸಿಗಳಾಗಿರೋದ್ರಿಂದ ಇವರಿಗೆ ಹಕ್ಕುಪತ್ರಗಳನ್ನು ನೀಡೋದ್ರ ಮುಖಾಂತರ ಒಂದಷ್ಟು ಜನರು ತಮ್ಮ ಮೂಲವಲ್ಲೇ ಬದುಕೋಕೆ ಒಂದು ಅವಕಾಶವನ್ನು ಕೊಡ್ಬೇಕಂತ ಹೇಳ್ತೀನಿ. ಹಾಗೆ ನೀವು ಯಾಕೆ ಅಲ್ಲೇ ಬೇರೆ ಕಡೆಗೆ ಹೋಗಿ ವಾಸ ಮಾಡ್ಬೇಕಂತ ಅನಿಸ್ತಾ ಇಲ್ಲ ನಿಮಗೆ? ಸರ್, ಇದು ವಾತಾವರಣ ತುಂಬ ಒಳ್ಳೆಯದು. ನಮ್ಮ ಅಜ್ಜರ ಆಗಿರ್ಬೋದು, ನಮ್ಮ ಅಪ್ಪರ ಆಗಿರ್ಬೋದು, ಇವನ್ ನಮ್ಮ ಅಪ್ಪರಿಗೆ ಪ್ರೆಸೆಂಟ್ 80 ವರ್ಷ ಸರ. ಒಂದು ಟ್ಯಾಬ್ಲೆಟ್ ಸಮೇತ ತಗೊಳಲ್ಲ. ಯಾಕಂತೇಳಿ ಇಲ್ಲಿರ್ತಕ್ಕಂಥ ವಾತಾವರಣ, ಇಲ್ಲಿರ್ತಕ್ಕಂಥ ನೀರು, ಇಲ್ಲಿರ್ತಕ್ಕಂಥ ಗಾಳಿ ತುಂಬ ಅವಶ್ಯಕತೆ ಇದೆ. ಅದನ್ನು ತಗೊಂಡು ಅವರು ಒಳ್ಳೆ ಆರೋಗ್ಯವಂತವಾಗಿದ್ದಾರೆ ಅಂತ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ ಸರ್ ಈ ವಿಚಾರದಲ್ಲಿ ಮಾತ್ರ. ಹಾಗಾಗಿ ಇವನ್ ನಾವು ಇಲ್ಲೇ ಇರ್ತೀವಿ ಸರ್. ಬೆಳಿ ಬಂದಾಗ 6 ತಿಂಗಳ ಗಂಟೆ ಇಲ್ಲೇ ಇರ್ತೀವಿ, ಬೇಸಿಗೆ ದಿನದಲ್ಲಿ ಊರಲ್ಲಿ ಇರ್ತೀವಿ ಸರ್. ಅಲ್ಲಿ ಕೂಡ ಮನೆ ಇದೆಯಾ? ಅಲ್ಲಿನ ಮನೆ ಇದೆ ಸರ್, ತಾತ್ಕಾಲಿಕವಾಗಿ ಇಲ್ಲಿ ಇದೆ. ಅಲ್ಲಿನ ನಿರ್ಮಿಸಿದ್ದೀವಿ. ಯಾಕಂತಂದ್ರೆ ಬೇರೆ ಬೇರೆ ಕೆಲಸ ಇದ್ದಾಗ ಹೋಗಕ್ಕೆ ಬರಕ್ಕೆ ಅಲ್ಲಿನ ಮನೆ ಇದೆ, ಇಲ್ಲಿನ ಇದೆ ಸರ್. ಅಂದರೆ ಮಳೆ ಬಂದಾಗ ಮಾತ್ರ ಬೆಳೆ? ಹಾಂ, ಒಂದೇ ಬೆಳೆ ಸರ್. ಮಳೆ ಬಂದಾಗ ಮಾತ್ರ ಬೆಳೆ ಸರ್. ಹೋದ್ ಸರಿ ಮಳೆ ಬಂದಿದ್ದಿಲ್ಲ, ಏನೇನು ಬೆಳೆಯಿದ್ದಿಲ್ಲ ಸರ್. ಈ ಸರಿ ಪರವಾಗಿಲ್ಲ ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ಒಂದು ಜಮೀನ್ದಾರಿ ಕ್ಯಾಂಪ್ನಲ್ಲಿ ಇರ್ತಕ್ಕಂಥ ಜನವಾಸಿಗಳ ಅಭಿಪ್ರಾಯ. ನೀವು ಕುಡಿಲಿಕ್ಕೆ ನೀರನ್ನ ಎಲ್ಲಿಂದ ಇದು ಮಾಡ್ತೀರಿ? ನಾವು ನಮ್ಮ ತಾತರ ನೀರು ಮಾಡಿರ್ತಕ್ಕಂಥ ಬಾವಿ ಇದೆ. ಈ ಬಾವಿ ಒಳಗಡೆ ಅವರು ಇದ್ರೊಳಗಡೆ ನೀರು ಯೂಸ್ ಮಾಡಿದ್ರೆ ನಾವು ಸಹ ಇದನ್ನೇ ಇವಾಗಲೇ ನೀರು ಕುಡಿತಾ ಇದ್ದೀವಿ. ಸೊ ಈ ನೀರು ಕುಡಿತಾ ಅವ್ರಿಗೆ ಯಾವುದೇ ಕಾಯಿಲೆಗಳಿಲ್ಲ. ನಮ್ಮ ಪ್ರೆಸೆಂಟ್ ಇವಾಗ ನಮ್ಮ ಮನೆಯವ್ರಿಗಾದ್ರೂ ನಮ್ಮ ಫ್ಯಾಮಿಲಿಗಾದ್ರೂ ಯಾವುದೇ ಸಮಸ್ಯೆ ಬಂದಿಲ್ಲ. ಈ ಬಾವಿ ತುಂಬ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಎಲ್ಲ ಟೈಮಲ್ಲಿ ಇದೇ ನೀರು ಇರುತ್ತೆ? ಬೇಸಿಗೆ ದಿನದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ಇರುತ್ತೆ, ಏನೋ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣ ಇರ್ತೈತೆ ನೀರು. ಹೌದಾ? ಕುಡಿಯೋಕೆ ಒಳ್ಳೆ ನೀರು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದೇ ನೀರು ಇವಾಗಲೂ ಇದೇ ನೀರು ನಾವು ಯೂಸ್ ಮಾಡ್ತೀವಿ. ಎರಡನ್ನು ಬಳಕೆಗೂ ಮತ್ತೆ ಬಳಕೆಗೂ ಕುಡಿಯೋಕ್ಕೂ ಇದೇ ನೀರು ಯೂಸ್ ಮಾಡ್ತಾ ಇದೀವಿ. ಇಲ್ಲಲ್ಲಪ್ಪ, ಇಲ್ಲ ದೂರ ಅಮ್ಮ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಇರೋಕತ್ತು? ಎಷ್ಟು ವರ್ಷದಿಂದ ಇಲ್ಲದಿರಿ? ಇಲ್ಲಿ ಏನು ನಿಮ್ದೆಲ್ಲ ಹೊಲ ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದೀರಿ? ಈ ವ್ಯವಸ್ಥೆ ಎಲ್ಲ ಸರಿಗೈತೆ? ಇಲ್ಲಿ ಕರೆಂಟ್ ಐತಾ? ನೀರು ಹಳ್ಳದ ನೀರು ಇಲ್ಲ ಬಾವಿ ಏನೇನೈತಾ? ತಿಮ್ಮಪ್ಪನ ತಗ ಬಾವಿ, ಅದೇ ನೀರು ಬಳಸ್ತೀರಿ? ಹಾಂ ಹಾಂ ಹಾಂ. ನೀವು ಕುಟುಂಬ ಇಲ್ಲೇ ಇರ್ತದೆ ನಿಮ್ಮದು? ಎಷ್ಟು ಜನ ಇದ್ದೀರಿ ಕುಟುಂಬದಾಗ? ಹಾಂ ಹಾಂ ಹಾಂ. ಒಂದು 15-16 ಮನೆಗಳು ಅದಾವೆ ಇಲ್ಲಿ. ಎಷ್ಟು ವರ್ಷದಿಂದ ಹಿಂಗೆ ಜೀವನ ಮಾಡ್ತಾ ಇದ್ರಿ ಇಲ್ಲಿ? ಅಂದರೆ ಎಷ್ಟು ನಿಮ್ಮ ಹೌದಾ? ಒಂದು ತಲೆಯಿಂದನೂ ಇಲ್ಲೇ ಅದಿರಿ? ಇದು ನೀವು ಸಾಕಿರೋ ಇವೆಲ್ಲ ಆಕಳುಗಳು? ಅಂದರೆ ಇದನ್ನು ಹಾಲು ಗೀಲು ಹೈನು ಗೀನು ಮಾಡ್ತೀರಾ? ಊರಾಗ ಕೊಡ್ತೀರಾ?
ನಿಮಗೆ ಸಾಕಾಗ್ತವ? ತಗೊಂಡೋಗಲ್ರಿ ನಮ್ಗೆ ತಗೊಂಡೋಗಿ ಹಾಂ ಹಾಂ ಹೋಗಿ ಬರೋಕೆ ಅನುಕೂಲ ಕಮ್ಮಿ ನಮ್ಗೆ ಕೃಷಿಗೆಲ್ಲ ನೀವು ಹೊಲ ಮಾಡೋಕ್ಕೆಲ್ಲ ಇವೇ ಆಕಳುಗಳನ್ನ ಬಳಸ್ತೀರಿ? ಓಕೆ. ಗೊತ್ತಿಲ್ಲ. ನಿಮ್ಮ ಹೆಸರಮ್ಮ? ದೇವಮ್ಮ. ದೇವಮ್ಮ. ನೀವು ಯಜಮಾನ್ರ ಮನೆಗೆ ಅದಾರ? ಹಾಂ. ಮಕ್ಕಳು ನಿಮ್ಮ ಮಗ ಇರಬೇಕು. ಹಾಂ. ನಿಮ್ಮ ಮಕ್ಕಳು ಏನು ಶಾಲೆಗೆ ಹೋಗಿ ಮಾಡಿ ಅದೇನು ಮಾಡಿಲ್ಲ ಯಾರು? ಓದ್ಯಾರ್ರಿ ಶಾಲೆ. ಹಾಂ ಒಬ್ಬ ಹೆಣ್ಮಗಳು ಓದ್ಯಾಳ್ರಿ. ಹಾಂ ಹಾಂ. ಎಲ್ಲಿರ್ತಾರೆ ಅವರು? ಅಲ್ಲಿ ತಳಗಿದ್ರು. ಕೆಳಗಿರ್ತಾರೆ. ಹಾಂ ಹಾಂ. ಇವು ಮತ್ತು ನೀವು ಇಲ್ಲಿದ್ದವ್ರಿಗೆ ಶಾಲೆಗೆ ಅನುಕೂಲ ಅಂದರೆ ಕೆಳಗೆ ಹೋಗ್ಬೇಕು ನೀವು? ಹ್ಞೂ ಮತ್ತೆ ಇಲ್ಲಿದ್ದ ಓದ್ಯಾರ್ರಿ. ಇಲ್ಲಿಂದ ದಿನ ಹೋಗಿ ಬಂದು ಮಾಡಿ? ಅವಾಗ ಸಣ್ಣವ್ರಿದ್ದ. ಹಬ್ಬಾ ಬಾಬಾ. ಇಲ್ಲಿಂದ ಬೆಳಗ್ಗೆ ಹೋಗ್ಬೇಕಾದ್ರೆ ಸಾಯಂಕಾಲ ಮತ್ತೆ 4 ಗಂಟೆ ಈ ಎಲ್ಲ ಗುಡ್ಡಗಳು ದಾಟ್ಕೊಂಡು ಹೋಗ್ಬೇಕು ಮತ್ತು ವಾಪಸ್ ಹಿಂಗೆ ದರ್ಕೊಂಡು ಬರಬೇಕು. ಈ ಪ್ರಾಣಿ ಗಿಣಿದೇನು ಸಮಸ್ಯೆ ನಿಮ್ಗೇನು ಭಯ? ಮಾಡಿಲ್ರಿ ನಮಗೆ. ಬಟ್ ಪ್ರಾಣಿಗಳಂತೂ ಅದಾವ ಇಲ್ಲಿ. ಅದಾವ್ರಿ. ಏನು ಪ್ರಾಣಿಗಳು ನೋಡ್ಬೋದು ಇಲ್ಲಿ? ಏನೇನು ಕಾಣಿಸ್ತಾವ? ಇವು ಚಿರ್ತ ಚಿರತೆ ಅದಾವ? ಹಾಂ. ಈ ಕಡೆ ಬೇಕು. ಕರಡಿನೂ ಅದಾವ? ಹ್ಞೂ ರೀ. ಹಾಂ ಹಾಂ. ಯಜಮಾನ್ರ ತಮ್ಮ ಹೆಸರು? ದೊಡ್ಡಪ್ಪ. ಹಾಂ. ಈ ಕುಟುಂಬದ ಮುಖ್ಯಸ್ಥರು ನೀವೇ ಅನ್ಕೊಂತೀನಿ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿರ್ತಾ? ನಿಮ್ಮ ತಂದೆಯವ್ರು ಇಲ್ಲೇ ಇದ್ರಾ? ನೀವು ನಮ್ಮ ತಂದೆಯರ ಬಂದಾರ ಸಣ್ಣ ವಯಸ್ಕ ಬಂದಾರ. ಹಾಂ ಹಾಂ ಹಾಂ. ಅವಾಗಿಂದನೂ ಇಲ್ಲೇ ಕೃಷಿ ಮಾಡಿಕೊಂಡು ಇದೆ? ಇಲ್ಲೇ ಇದ್ವಿ. ಓಕೆ. ಈ ಮತ್ತು ಇದು ನಿಮ್ಮ ಥರ ಎಷ್ಟು ಕುಟುಂಬಗಳು ಇಲ್ಲಿ ನಾವು ನೋಡ್ಬೋದು? ಇಲ್ಲಿ ಈಗ ತಳ್ಯಾಕ ಹೋಗ್ಯಾರ. ಇಲ್ಲಿ ಒಂದು 10 ಕುಟುಂಬದವ್ರು ಇದ್ರು. ಹಾಂ ಹಾಂ. ಈಗ ಇರೋದು ಒಂದು 3-4 ಕುಟುಂಬದವ್ರ ಇದೆ. ಇಲ್ಲೊಂದು ಐತೆ. ನಿಮ್ಗೆ ಅಂದರೆ ಆದಾಯ ಏನಿಲ್ಲ ನಿಮ್ಗೆ ಆದಾಯ ಅಂದರೆ? ಏನೋ ಇಟ್ಟಿರು ಮತ್ತೆ ಇದಾವ ಅಂತಿಟ್ಟು ಹೊಲ ಮಾಡ್ತೀವಿ. ಇಂಥವು ಯಾವನ ಬಾಳಿ ಅಷ್ಟೇ, ಕೃಷಿ ಒಂದೇ? ಏನಿಲ್ಲ. ಹಾಂ 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 ಹಾಂ. ಮತ್ತು ಬೇರೆ ಈ ಆಯಿನಿಗೇನು ಮಾಡಿಕೊಂಡು ಅದರಿಂದ ಏನೋ ನಿಮ್ಗೇನು ಇನ್ಕಮ್ ಅವಾಗ ಏನು ಆಯ್ನ ಏನು ಖಾರ ಪಾರ ಇದು ಮಾರೋದು ಮಾರ್ತೀರಿ? ಅದ ಜೀವನ ಮಾಡೋದ. ಮತ್ತೆ ಹಾಂ. ಅಂದ್ರೆ ಮತ್ತೆ ಈ ದಾರಿ ಒಂದಿಲ್ಲಲ್ರಿ. ದಾರಿ ಸಲುವಾಗಿ ದಾರಿ ಇಲ್ಲ. ದಾರಿದಂತೂ ಭಾಳ ಸಮಸ್ಯೆ. ಭಾರಿ ಸಮಸ್ಯೆ. ರಾಜಕಾರಣಿ ನಮ್ಮ ಬಗ್ಗೆ ನಿಮ್ಗೆ ಯಾರಾದರೂ ಜನಪ್ರತಿನಿಧಿಗಳು ಇಲ್ಲಿ ಬಂದು ನಿಮ್ಮನ್ನು ಮಾತಾಡ್ಸೋದು ಕೆಲಸ ಆಗೈತಾ? ಎಲ್ಲಾರು ಬಂದ್ರಿ. ಬಂದು ಎಲ್ಲ ಇದು ಮಾಡಿ ನೀವು ಅಂದರೆ ಪಂಚಾಯತಿಗೆ ಬರ್ತೀರಲ್ಲ? ಯಾವ ಪಂಚಾಯತಿಗೆ ಬರ್ತೀರಿ? ಚಿಕ್ಕಬೆಣಕಲ್. ಅಲ್ಲಿ ಮತ್ತೆ ಈಗ ಎಲೆಕ್ಷನ್ ಅಂತ ಆಗ್ತಿರ್ತಾವ? ಎಲ್ಲ ನೋಡ್ತಾರ ಆ ಟೈಮ್ನಾಗ ಮಾತ್ರ. ಬರ್ತಾರ ಇದು ಮಾಡ್ತಾರ. ಇದನ್ನ ಸ್ವಲ್ಪ ದಾರಿದೊಂದಿಟ್ಟು ಒಬ್ಬರು ಲೆಕ್ಕ ಮಾಡಿಲ್ಲ. ಇವತ್ತಿನವರೆಗೂ ಯಾರು ಅದ್ರ ಬಗ್ಗೆ ಏನು ಗಮನ ತಗೊಂಡಿಲ್ಲ? ಮಾಡಿಲ್ಲ. ಈಗ ಕಾಳು ಕಡಿ ಇಲ್ಲಿ ಎಲ್ಲ ಬೆಳೆದು ಹೊರಬೇಕ್ರ ಅಲ್ಲಿಗೆ ಅಮ್ಮಂತ ಎಲ್ಲ ತಲೆಯಲ್ಲೇ ಹೊರ್ಬೇಕ್ರಿ ನಾವು. ಓ, ನೀವು ಅಂದರೆ ಇಲ್ಲಿ ಬೆಳೆದಿರೋ ಕಾಳನ್ನು ಕೂಡ ತಲೆ ಮೇಲೆ ಹೊತ್ಕೊಂಡು ಹೋಗಿ ಕೆಳಗೆ ಹಾಕ್ಬೇಕು? ಒಂದು ಸರಿಯಾದ ಹೋಗೋಕೆ ದಾರಿ ವ್ಯವಸ್ಥೆನೂ ಇಲ್ಲ ನಿಮಗೆ? ಇಲ್ಲ. ದುರಂತ. ಬಟ್ ನೀವು ಯಾಕೆ ಇಲ್ಲೇ ಉಳ್ಕೊಬೇಕಂತ ಅನ್ಸಿತ್ತು ನಿಮಗೆ? ಅಂದರೆ ನೀವು ಕೆಳಗೆ ಯಾಕೆ ಹೋಗ್ಬಾರ್ದು? ನೀವು ಯಾಕೆ ಇಲ್ಲೇ? ಈ ಹೊಲಗಳು ಇದ್ದದ ಕರೆ ಇದ್ದಂಗ. ಇಲ್ಲಾಂದ್ರೆ ನಾವು ಇರೋರಲ್ಲ. ಮತ್ತೆ ನಿಮ್ಮ ಮುಂದೆ ಇದು ಬಿಟ್ರೆ ನಿಮಗೆ ಬೇರೆ ಆಧಾರ ಇಲ್ಲ? ಇಲ್ಲ. ಮತ್ತೆ ಊರಾಗ ಆಸ್ತಿ ಗೀಸ್ತಿ ಯಾವ್ದಿಲ್ಲ ರೀ. ಎಲ್ಲಿ ಆಸ್ತಿ ಇಲ್ಲ. ಇದಾವ ಭೂಮಿನೇ ಮತ್ತೆ ಆಸ್ತಿ. ಈ ಭೂಮಿ ಬಿಟ್ರೆ ನಿಮಗೆ ಬೇರೆ ಆಧಾರ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಇಲ್ಲೇ ಉಳ್ಕೋಬೇಕಾಯ್ತು? ಇಲ್ಲೇ ಇಂಥವು ಯಾವನ್ನ ಬಾಳಿ ಮಾಡ್ಕೊಂಡು ಇಲ್ಲಿ ಜೀವನ ಮಾಡ್ತೀವಿ. ಇಲ್ಲಿ ಪ್ರಾಣಿಗಳ ಭಯ ಏನು? ಏನು ಮಾಡಲ್ರಿ ಅವ್ರು. ಬಟ್ ಇದಾವೆ ಪ್ರಾಣಿಗಳಂತ ಇದಾವೆ? ಜಗ್ಗ ಇದಾವ್ರಿ. ಕಳ್ಳಿ ಒನಿಗೆ. ಹಾಂ. ಒನಿಗೆ ಅಂದರೆ ಚಿರತೆ? ಚಿರತೆ ಕಾಣಿಸ್ತಿರ್ತಾವ ನಿಮಗೆ? ರಾತ್ರಿಗೆ ಬರ್ತಾವ್ರಿ. ಆಗ್ಲತ್ತು ಕಾಣೋದಿಲ್ಲ. ನಿಮ್ಮ ಪ್ರಾಣಿಗಳಿಗೇನು ತೊಂದರೆ ಮಾಡಲ್ಲ? ಏನು ಮಾಡಲ್ಲ. ಮತ್ತೆ ಹಿಂಗ ಬಿಟ್ಟು ಹೊಡೆದ್ ಬಿಟ್ರ ಮತ್ತೆ ಅವು ನಾವು ಹಿಂದೆ ಇಲ್ಲ ಅಂದ್ರ ಹಾಂ ಹಾಂ ಹಿಡಿದು ಬಿಡ್ತಾವ್ರಿ ಸಣ್ಣ ಕರುಗಳನ್ನ. ಹಂಗೂ ನಿಮಗೆ ಲಾಸ್ ಆಗುತ್ತಾ? ಆಡು ಮತ್ತೆ ಕುರಿನ ಕರೆಂಟ್ ವ್ಯವಸ್ಥೆ ನಮಗೆ ಇಲ್ರಿ. ಏನಿಲ್ಲ. ದೀಪ ಇಲ್ಲಿ ಮತ್ತೆ ರಾತ್ರಿ ಎಲ್ಲ ಹೆಂಗೆ ಬರೀ ದೀಪದ ಮೇಲೆ ಇರ್ತೀರಿ? ದೀಪದ ಮೇಲೆ ರೀ. ಅದಕ್ಕೆ ತಕ್ಕಂತ ಏನು ಇಲ್ಲಿ ಈಗ ಸೋಲಾರ್ ಗಿಲಾರ್ ಎಲ್ಲ ಬಂದಾವ ಅಂತದ್ದು? ಪಂಚಾಯತ್ ಕಡ್ಲಿದ್ದ ಅವು ಸಣ್ಣ ಇಟ್ಟಿಟ್ಟು ಇಂಥವು ಕಟ್ಟಿದ್ರಿ. ಅಂದ್ರೆ ಅದು ಹೆಂಗ್ ಅಂದ್ರೆ ಇಲ್ಲಿ ನಮ್ ಸರ್ವೆ ಮಾಡಕ್ ಸರ್ವೆ ಮಾಡಕ್ ಗೌರ್ಮೆಂಟ್ ಸರ್ವೆ ಎಲ್ಲ ನೋಡಿ ಅದು ಇಷ್ಟಿಷ್ಟು ಕೊಟ್ಟಿದ್ರಿ. ಅದು ಬಿಟ್ರೆ ಮತ್ತೆ ಏನೋ ನಮ್ಗೆ ಯಾವ್ದು ಸೌಲಭ್ಯನೇ ಇಲ್ಲ. ಇಲ್ಲಿ ಎಷ್ಟು ಮನೆಗಳಿದಾವ ಅಂತೀರಿ ಟೋಟ್ಲು? ಒಂದು 16 ಇರ್ಬೋದು. 16 ಅಲ್ಲ, ಈಗ ವಾಸ ಮಾಡೋಂಥ ಮನೆಗಳು ಮಾಡೋ ಒಂದು 4 ಮನೆ ಅದಾವಲ್ಲ? 4 ಮನೆಗೂ ನಾವು ನಮ್ಮ ಕಡೆಯಿಂದ ನಿಮ್ಗೆ ಸೋಲಾರ್ ಲೈಟ್ಗಳು ಕಳ್ಸೋ ಕೆಲಸ ಮಾಡ್ತೀವಿ. ನಿಮಗೆ 4 ಮನೆನಾ? 4 ಮನೆಗಳಿಗೂ ಒಂದೊಂದು ಸೋಲಾರ್ ಲೈಟ್. ಹಾಂ. ಮಾಡ್ಕೊಂಡು ಹೋಗ್ತಾರೆ. ಈಗ ದನ ಕರ ಇದ್ದವ್ರು ಈಗ ವ್ಯವಸ್ಥೆ ಇಲ್ಲೇ ಇರ್ತಾರೆ. ಅದೇನೇ ಆಗಲಿ, ಇವಾಗ ನಮಗಂತೂ ಆ ಮನೆ ಒಂದು ಗೊತ್ತಾಯ್ತು, ನಿಮ್ಮ ಮನೆ ಒಂದು ಗೊತ್ತಾಯ್ತು, ಇನ್ನೂ 2 ಮನೆ ಇದಾವಂತಾರ. ಹಾಂ. ನಾವು ನಿಮ್ಮ 4 ಮನೆಗಳಿಗೆ ನಮ್ಮ ತಂಡದ ಕಡೆಯಿಂದ ನಮ್ಮದು ಟ್ರೆಕ್ಕಿಂಗ್ ಟೀಮ್ ಐತೆ. ಸೊ ನಿಮ್ಗೆಲ್ಲರಿಗೂ ಒಂದೊಂದು ಸೋಲಾರ್ ಲೈಟ್ ರಾತ್ರಿ ನಿಮ್ಮ ಮನೆಗೆ ಒಂದು ಸ್ವಲ್ಪ ಬೆಳಕಾಗಂಗೆ ಬಿಸಿಲಿಗೆ ಚಾರ್ಜ್ ಆಗುತ್ತೆ. ಹಾಂ. ಅದನ್ನ ಕಳಿಸೋ ಕೆಲಸ ಇನ್ನೊಂದು ಸ್ವಲ್ಪ ದಿನದ ಮಾಡಿ ನಿಮ್ಮವ್ರಿಗೆ ಯಾರಿಗಾನ ಕೊಡ್ತೀವಿ. ನಿಮಗೆ ಬಂದು ಮುಟ್ಸೋ ಕೆಲಸ ಮಾಡ್ತಾರೆ. ಹಾಂ. ಆರಾಮಾಗಿರ್ರಿ, ಸೇಫ್ ಆಗಿರ್ರಿ. ಪ್ರಾಣಿ ಗಿಣಿಗಳು ಇದಾವಂತೀರಿ? ದಾರಿಗಳದ್ದು ನೋಡೋಣ. ನಾವು ಕೂಡ ನಮಗಿರೋ ಕಾಂಟ್ಯಾಕ್ಟ್ಸ್ ಪ್ರಕಾರ ಪ್ರಯತ್ನ ಮಾಡ್ತೀವಿ. ಹೇಳೋರ್ಗೆ ಹೇಳ್ತೀವಿ, ಅವ್ರ ಗಮನಕ್ಕೂ ತರ್ತೀವಿ. ನಿಮಗೆ ಒಂದಿಷ್ಟು ದಾರಿ ಆದರೆ ಒಳ್ಳೇದು ಸಾಕು. ಹಾಂ. ಅವಾಗಲೇ ಸಾಗುವಳಿ ಚೀಟಿ ಕೊಟ್ಟರೆ ನಮ್ಮ ಹೆಸರು ಮಾಡಕ ಭೂಮಿಗಳಿನ್ನೂ ನಿಮ್ಮ ಹೆಸರಲ್ಲಿ ಆಗಿಲ್ಲ ಅಂತ. ಸಾಗುವಳಿ ಚೀಟಿ ಮಾತ್ರ ಕೊಟ್ಟರೆ. ಬಟ್ ಈ ಭಾಗದಾಗ ಆ ಸಮಸ್ಯೆ ಭಾಳ ಐತಿ. ಈ ಮುಕ್ಕುಂಪಿ ಹೇಮಗುಡ್ಡ ಭಾಗದಾಗೆಲ್ಲ ಅದು ಭಾಳ ಐತಿ.
ಅದೆಲ್ಲ ಎಲೆಕ್ಷನ್ ಬಂದು ಅದು ಇದು ಮಾಡ್ತೀನಿ ಅಂತಾರೆ. ಯಾರು ಆದ್ಮ್ಯಾಕ ಎಲ್ಲ ಗಪ್ಪು. ನೋಡೋಣ, ನಮ್ಮ ಕಡೆ ಆಗಿದ್ದ ಪ್ರಯತ್ನ ಅಂತೂ ಮಾಡ್ತೀವಿ. ಹಾಂ, ಒಳ್ಳೇದಾಗಲಿ, ಆರಾಮಾಗಿರಿ. ಹಾಂ, ಇದು ಒಂದು ಮನೆ ಇಲ್ಲಿ ನಮಗೆ ಸಿಕ್ಕಿರೋದು. ಏನು ತಗಡು ಒಂದಿಷ್ಟು ಸಿಮೆಂಟಿಂದ ಮಾಡಿ ಕಟ್ಕೊಂಡಿರೋ ಮನೆ. ಇಲ್ಲಿ ಇವರು ವಾಸ ಮಾಡ್ತಕ್ಕಂಥ ಮನೆ. ಇಡೀ ಕುಟುಂಬ ಇಲ್ಲಿರುತ್ತೆ. ಪ್ರತಿಯೊಂದಕ್ಕೂ ಇವರು ಕೆಳಗಡೆ ಬರಬೇಕು. ಒಂದು ಉಪ್ಪು ಖಾರ ಬೇಕಂದ್ರೂ ಕೂಡ ಸುಮಾರು ಕಿಲೋಮೀಟ್ರ್ ಕೆಳಗಡೆ ನಡೆದು ಅಲ್ಲಿಂದ ಮತ್ತೆ ಮೇಲೆ ಬರ್ಬೇಕು ಇವರು. ಆ ಕೆಳಗಡೆ ನಡೆಯೋ ದಾರಿ ಕೂಡ ಒಂಥರ ಸಾಹಸನೇ ಅನ್ಬೇಕು ಇವ್ರದ್ದು. ಅಂದರೆ ಮತ್ತೆ ಈ ಗುಡ್ಡ ದಾಟ್ಕೊಂಡು ಕೆಳಗಿಳಿದು ಮತ್ತೆ ವಾಪಸ್ ಬರಬೇಕು. ಸೊ ಇಂಥ ಪರಿಸ್ಥಿತಿಯಲ್ಲಿ ಇವರೆಲ್ಲ ಜೀವನ ಮಾಡ್ತಾರೆ ಇಲ್ಲಿ. ಇದೊಂದು ಮೂಲ ಕಾರಣ ಇಲ್ಲಿರೋದಕ್ಕೆ ಅಂದರೆ ಇವರು ಕೃಷಿ ಭೂಮಿ. ಇವರಿಗೆ ಆ ಕೃಷಿ ಭೂಮಿ ಬಿಟ್ಟರೆ ಬೇರೆ ಆಧಾರ ಇಲ್ಲ, ಬೇರೆ ಬದುಕೋ ದಾರಿ ಇಲ್ಲ ಅನ್ನೋ ಕಾರಣಕ್ಕೆ, ಅದನ್ನು ಬಿಟ್ಟರೆ ಮತ್ತೆ ಇವ್ರಿಗೆ ಬೇರೆ ಏನೂ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಆ ಭೂಮಿನ ನಂಬ್ಕೊಂಡು ಇಲ್ಲೇ ಇರಬೇಕಾದ ಪರಿಸ್ಥಿತಿಲಿದ್ದಾರೆ ಇವರು. ಸೊ ಆರಾಮಾಗಿದ್ದಾರೆ, ಬಟ್ ಒಂದಿಷ್ಟು ವ್ಯವಸ್ಥೆಗಳು ಅಷ್ಟೇ ಇವರಿಗೆ ಕಡಿಮೆ ಇದಾವೆ. ಸ್ವಲ್ಪ ದಾರಿ ವ್ಯವಸ್ಥೆ, ಒಂದು ಸ್ವಲ್ಪ ಕರೆಂಟ್ ವ್ಯವಸ್ಥೆ, ಇದೆಲ್ಲ ಆಗ್ಬಿಟ್ರೆ ಇನ್ನೂ ಆರಾಮಾಗಿ ಇವರು ನಮ್ಗಿಂತ ಆರೋಗ್ಯವಂತವಾಗಿ ಇಲ್ಲಿ ಜೀವನ ಮಾಡ್ಬೋದು ಇವರು. ಇನ್ನೊಂದೆರಡು ಮನೆ ಇದ್ದಾವೆ, ತೋರಿಸ್ತೀವಿ ನೀವು ಮುಂದೆ. ಸೊ ಇಲ್ಲಿ ಒಂದು ಮನೆ ಕಾಣಿಸ್ತದೆ. ಈಗ ಅಲ್ಲ, ಅದಕ್ಕೆ ಸೊ ಇಲ್ಲಿ ಇದು ತಿಮ್ಮಪ್ಪನ ಗುಡ್ಡ ಅಂತ ಕರಿತೀವಲ್ಲ, ಇದ್ರದ್ದು ಇಲ್ಲಿ ಒಂದು ಕೋಟೆ ಥರ ಸ್ಟ್ರಕ್ಚರ್ ಇದೆ. ಇದು ಎಂಟ್ರೆನ್ಸ್ ಅಂತ ಅನ್ಬೋದು ನಾವು. ಮುಂದೆ ಹೋದರೆ ದೇವಸ್ಥಾನ ಇದೆ ಅಂತ. ಶಾಬಾಷ್, ಹಾಂ, ಜಂಪ್. ಸೊ ಕೊನೆಗೂ ನಾವು ತಿಮ್ಮಪ್ಪನ ಗುಡ್ಡ ಏರಿ ತಿಮ್ಮಪ್ಪನ ಗುಡಿ ಹತ್ರ ಬಂದ್ವಿ. ಇದು ಆ ದೇವಸ್ಥಾನ, ತಿಮ್ಮಪ್ಪನ ಗುಡ್ಡದ ಮೇಲಿರೋ ತಿಮ್ಮಪ್ಪನ ದೇವಸ್ಥಾನ. ಭಾಳ ಹಳೆಯ ದೇವಸ್ಥಾನ. ಒಂದಿಷ್ಟು ಜನ ಇಲ್ಲಿ ಇವತ್ತು ಪೂಜೆ ಪುನಸ್ಕಾರ ಮಾಡ್ತಾರೆ ಅಂತ ಅನಿಸುತ್ತೆ. ಸುತ್ತಮುತ್ತಲ ಹಳ್ಳಿಯವರೆಲ್ಲ ಬರ್ತಾರಂತೆ. ಒಳಗಡೆ ಆಗಿದೆ ಅಂತ ತೋರಿಸ್ತೀನಿ ಬನ್ನಿರಿ. ಅಲ್ಲ ತಿರುಪತಿ ತಿಮ್ಮಪ್ಪ ಇದ್ದಾಗ ಐತೆ. ಗಡ್ಡಿ ಅಂತ ನೋಡಿ. ಈ ದೇವಸ್ಥಾನ ಇಲ್ಲಿ ತಿಮ್ಮಪ್ಪನ ಪಕ್ಕದಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಇದರ ಹೆಸರು ಓಬಳಪ್ಪ ಅಂತ ನಾವು ಅಂತ ಇದ್ದೀವಿ. ಹಿಂದಿನ ಪೂರ್ವಜನರು ಎಲ್ಲರೂ ಇದೇ ಹೆಸರು ಹೇಳ್ತಿದ್ದಾರೆ. ನಾವು ಸಹ ಇದೇ ಹೆಸರು ಹೇಳ್ತಿದ್ವಿ. ಸುತ್ತೋರ್ದು ಕೋಟೆ ರೂಪದಲ್ಲಿ ಇದೆ. ಇದೊಂದು ದೈತ್ಯ ಆಕಾರದ ಗುಂಡು ಕೆಳಗಡೆ ಇರ್ತಕ್ಕಂಥ ಓಬಳಪ್ಪ ದೇವಸ್ಥಾನ ಅಂತ ನಾವು ಹೇಳ್ತಾ ಇರೋದು. ಜೊತೆಗೆ ರೌಂಡ್ ಎಲ್ಲ ತಮ್ಮ ಸೆಕ್ಯೂರಿಟಿಗೋಸ್ಕರ ಒಂದು ಕೋಟೆ ನಿರ್ಮಿಸಿರ್ತಕ್ಕಂಥದ್ದು ಇಲ್ಲಿ ದೃಶ್ಯ ಕಂಡು ಬರುತ್ತದೆ. ಕೈ ಕೊಡ್ಬೇಕು ಸರ್. ಸೊ ಇದಾಗಿತ್ತು ಇವತ್ತು ಕಿಷ್ಕಿಂಧ ಯುವಚಾರಣ ಬಳಗದ ತಿಮ್ಮಪ್ಪನ ಗುಡ್ಡದ ಟ್ರೆಕ್ಕಿಂಗ್. ನಾವು ನೋಡೋಕೆ ಬಂದಿದ್ದು ತಿಮ್ಮಪ್ಪನ ಗುಡ್ಡ ಮತ್ತು ತಿಮ್ಮಪ್ಪನ ದೇವಸ್ಥಾನ ಇದ್ದೇನೆ. ಸೊ ಇದು ಈ ಕಿಷ್ಕಿಂಧ ಭಾಗದ
ಕಿಷ್ಕಿಂಧ ಯೂತ್ ಟ್ರೆಕ್ಕಿಂಗ್ ಕ್ಲಬ್ನ ಮೆಂಬರ್ಸ್. ಒಂಥರ ಹೊಸ ಅಧ್ಯಾಯ ಕಿಷ್ಕಿಂಧ ಭಾಗದಲ್ಲಿ. ಯಂಗ್ಸ್ಟರ್ಸ್ ಎಲ್ಲ ಸೇರಿಕೊಂಡು ತಾವಾಗ ಕಟ್ಕೊಂಡಿರೋ ಒಂದು ತಂಡ. ಎಲ್ಲ ವಯೋಮಾನದವರಿದ್ದಾರೆ, ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಸೊ ಈ ತಂಡ ಪ್ರತಿ ವಾರ ಟ್ರೆಕ್ ಮಾಡುತ್ತೆ, ಹೊಸ ಹೊಸ ಜಾಗಗಳ ಅನ್ವೇಷಣೆ ಮಾಡುತ್ತೆ. ಈ ಜಾಗಗಳ ಬಗ್ಗೆ ಇನ್ನಷ್ಟು ಜನರಿಗೆ ಆಸಕ್ತಿ ಬರೋ ಥರ ತೋರಿಸ್ಕೊಟ್ಟು ಇನ್ನಷ್ಟು ಜನ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋ ಹಾಗೆ ಮಾಡುತ್ತೆ. ನಿಮಗೂ ಸಮಯ ಸಿಕ್ಕಾಗ ಕಿಷ್ಕಿಂಧ ಯುವ ಚಾರಣ ಬಳಗದ ಯಾರನ್ನೇ ಸದಸ್ಯನ ಮಾತಾಡಿಸ್ರಿ, ನಿಮಗೆ ಈ ಟ್ರೆಕ್ಕಿಂಗ್ಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ನೀವು ಕೂಡ ಟ್ರೆಕ್ ಮಾಡಿ. ಅಥವಾ ನೀವು ಕೂಡ ಆಸಕ್ತಿ ಇದ್ದರೆ ಕಿಷ್ಕಿಂಧ ಯುವ ಚಾರಣ ಬಳಗನ ಸೇರಿಕೊಂಡು ಮುಂದಿನ ಚಾರಣಗಳನ್ನು ಅವ್ರ ಜೊತೆ ಸೇರಿಕೊಂಡು ನೀವು ಕೂಡ ಮಾಡ್ಬೋದು. ನಮಸ್ಕಾರ.